ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ತುಂಬ ರಿಕ್ವೆಸ್ಟ್ ಬರ್ತಾ ಇದು ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ ಇದ್ರ ಮೇಲೆ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಕೊಡಿ ಸರ್, ಮತ್ತು ಆನ್ಸರ್ಸ್ ಮಾಡಲ್ ವೈಸ್ ನೋಟ್ಸ್ ಕೊಡಿ ಸರ್ ಅಂತ ತುಂಬ ರಿಕ್ವೆಸ್ಟ್ ಬರ್ತಿದೆ ವಾಟ್ಸಪ್ಪಲ್ಲಿ ಮತ್ತು ಡೈರೆಕ್ಟ್ ಕಾಲಲ್ಲಿ. ಸೊ ಅದ್ರ ಬೇಸ್ ಮೇಲೆ ನಾವೊಂದು ಈಗ ಮಾಡಲ್ ವೈಸ್ ಏನು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದವರು ಅದ್ರ ಬೇಸ್ ಮೇಲೆ ಮಾಡಲ್ ಒನ್ ಮಾತ್ರ ಈಗ ಸಾಲ್ವ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದಿ ಸೊಲ್ಯೂಷನ್. ಇದು ಸೊಲ್ಯೂಷನ್. ಓಕೆನಾ? ಈ ಸೊಲ್ಯೂಷನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಸೊ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ರ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ. ನೋಡಿ, ಈ ಸಬ್ಜೆಕ್ಟಲ್ಲೇ ಇದೆ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಈ ಸಬ್ಜೆಕ್ಟು ಮತ್ತು ಕಂಪ್ಯೂಟರ್ ಸೈನ್ಸ್ ನಿಮ್ಮದೇ ಥರ ಅಂದರೆ ನೀವು AML ಬ್ರಾಂಚ್ ಆಗಿರಲಿ ಮತ್ತು CSC ಬ್ರಾಂಚ್ ಅವರಿಗೆ ಈ ಸಬ್ಜೆಕ್ಟ್ ಇದೆ. CSC ಅವರಿಗೆ ಈ ಸಬ್ಜೆಕ್ಟ್ ಇಲ್ಲ, ಅವರಿಗೆ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಅದು ಇರೋದು AWS ಮೇಲೆ ಅಥವಾ GCP ಮೇಲೆ. ಅದು ಆಲ್ರೆಡಿ ಎಕ್ಸಾಮ್ ಆಗೋಗಿದೆ ಆಯ್ತಾ. ಅದ್ರ ಬಗ್ಗೆ ನೀವು ಆ ನೋಟ್ಸು ಮತ್ತು ಈ ನೋಟ್ಸು ಎರಡು ಒಂದೇ ಅಲ್ವಾ? ಸೊ ಎರಡು ಸಬ್ಜೆಕ್ಟ್ ಒಂದೇ, ಎರಡು ಸಿಲೆಬಸ್ ಒಂದೇ, ಎರಡು ಸ್ಕೀಮ್ ಒಂದೇ ಅಂತ ತುಂಬ ಜನ ಸೊ ಆ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ತಾ ಇದ್ರ. ಇಲ್ಲ ಕೆಲವೊಂದು ಬೇರೆ ವೆಬ್ಸೈಟಲ್ಲಾಗಲಿ ಕೊಟ್ಟಿರ್ತಾರೆ ಅವರು. ಸೊ ಆ ನೋಟ್ಸ್ ಆಗಲಿ ಅಥವಾ ಈ ನೋಟ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನೀವು ಆ ನೋಟ್ಸ್ನ ಪ್ರಿಫರ್ ಮಾಡಕ್ಕೆ ಹೋಗ್ಬಿಡಿ. ಯಾರು ಪ್ರಿಫರ್ ಮಾಡ್ತಿದ್ರೆ ಪ್ಲೀಸ್ ಪ್ರಿಫರ್ ಮಾಡಕ್ಕೆ ಹೋಗ್ಬಿಡಿ. ಮತ್ತು ಅದು ಸೊ ನನ್ನ ಕಡೆಯಿಂದ ಏನಾದ್ರು ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನೇ ಓದ್ಕೋತಿದ್ರೆ, ಲೈಕ್ ನಮ್ಮ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋತಿದ್ರೆ, ಸೊ ಅದು ತಪ್ಪು. ಸೊ ನೋಡಿ, ಈ ಸಬ್ಜೆಕ್ಟೇ ಬೇರೆ, ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ಇದು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ನೋಡಿ BIS 601. ಇಲ್ಲಿದೆ ನೋಡಿ, BIS 601, BIS 613D, BIS 613D. ಸೊ ಇದಿರೋದು ISC ಅವರಿಗೆ ನೋಡಿ, ಇನ್ಫಾರ್ಮೇಶನ್ ಸೈನ್ಸ್ ಈ ಬ್ರಾಂಚ್ ಅವ್ರಿಗೆ ಮತ್ತು AML ಬ್ರಾಂಚ್ ಅವ್ರಿಗೂ ಇದೆ. ಓಕೆನಾ? ಸೊ ಈ ಸ್ಕೀಮ್ ಮೇಲೆ ನಾನು ಚೆಕ್ ಮಾಡ್ತಾ ಹೋದಾಗ ಗೊತ್ತಾಯ್ತು. ಸೊ ಇದು ಇರೋದು ISC ಮತ್ತು AML ಬ್ರಾಂಚ್ ಅವ್ರಿಗೆ. ಸೊ ಸಿಲೆಬಸ್ ಇಲ್ಲಿದೆ, ಅದರ ಸಿಲೆಬಸ್ ಇಲ್ಲಿದೆ ನೋಡಿ. ಸೊ ನಾವು ಮಾಡಲ್ ನೋಟ್ಸ್ನ ಕ್ರಿಯೇಟ್ ಮಾಡಿಲ್ಲ. ಸೊ ಇದು ನಮ್ಗೆ ಯಾರೋ ಗಮನಕ್ಕೆ ತಂದ್ರೆ, ಈ ಎಕ್ಸಾಮ್ ಟೈಮಲ್ಲಿ ತುಂಬ ಗಮನಕ್ಕೆ ತಂದ್ರೆ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ವಿ. ಈಗ ನೋಡಿ, ಈ ಮಾಡಲ್ ಇಲ್ಲಿ ಇರೋ ಮಾಡಲ್ ವೈಸ್ ಕಂಟೆಂಟು ಟಾಪಿಕ್ಕು, ಸೊ ಇದು ಮತ್ತೆ CSC ಅವ್ರಿಗಿರೋ ಟಾಪಿಕ್ಸ್ ತುಂಬಾ ಡಿಫ್ರೆಂಟ್ ಇದೆ. ಸೊ ನೀವು ಅದನ್ನೇನಾದ್ರು ಓದಕ್ ಹೋದ್ರೆ ಎಕ್ಸಾಮ್ ಅಲ್ಲಿ ಪಕ್ಕ ನೀವು ಫೇಲ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಅದನ್ನ ಓದಕ್ ಹೋಗ್ಬಿಡಿ, ರೆಫರ್ ಮಾಡಕ್ ಹೋಗ್ಬಿಡಿ. ಸೊ ಏನಾದ್ರು ಬೇರೆ ಕಡೆ ಡೌನ್ಲೋಡ್ ಮಾಡ್ಕೊಂಡು ಓದ್ತಾ ಇದ್ರೆ ಸೊ ಅದನ್ನ ಓದಕ್ ಹೋಗ್ಬಿಡಿ. ನಿಮ್ಗೆ ಅಂತ ಈಗ ಸೊಲ್ಯೂಷನ್ ತಂದಿದ್ದೀನಿ ನೋಡಿ. ಸೊ ಇವತ್ತಿಂದ ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಕ್ರಿಯೇಟ್ ಮಾಡಿರೋದು. ಸೊ ಇದು ಅಫಿಷಿಯಲ್ ನೋಡಿ, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಸಿಲೆಬಸ್ಸು. ಸೊ ನಾನೀಗ ಹಾಗೆ ಅನಲೈಸ್ ಮಾಡ್ತಾ ಹೋದಾಗ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ ಇದರಲ್ಲಿ ನೋಡಿ. ಈ ಟೆಕ್ಸ್ಟ್ ಬುಕ್ ಇಲ್ಲಿ ಏನಿದೆ, ಈ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ಇಷ್ಟು ಆನ್ಸರ್ಸ್ ಕ್ರಿಯೇಟ್ ಮಾಡಿರೋದು ನೋಡಿ. ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ ಇದು. ಇವೆಲ್ಲ ಆನ್ಸರ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದು, ಡಯಾಗ್ರಾಮ್ಸ್ ಆನ್ಸರ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದು. ಇದನ್ನ ಹುಡುಕ್ಬೇಕಿತ್ತು, ನೀವು ಹುಡುಕಿಲ್ಲ, ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ. ಇದನ್ನ ಜಸ್ಟ್ ಈಗ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 5.49 rupees ಇರುತ್ತೆ. ಸೊ ಪೇ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸೊ ನಮ್ಮ ಟೀಮರ್ ನಿಮಗೆ ಕಳಿಸ್ತಾರೆ ನೋಡಿ. ಇದು ಸಿಲೆಬಸ್, ಇದೇ ಟೆಕ್ಸ್ಟ್ ಬುಕ್. ಈ ಟೆಕ್ಸ್ಟ್ ಬುಕ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಟೆಕ್ಸ್ಟ್ ಬುಕ್ ಕೂಡ ಇಲ್ಲಿದೆ. ಸೊ ಇದೇ ಟೆಕ್ಸ್ಟ್ ಬುಕ್, ಡಿಸ್ಟ್ರಿಬ್ಯೂಟೆಡ್ ಅಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಫ್ರಮ್ ಪ್ಯಾರಲಲ್ ಪ್ರೊಸೆಸಿಂಗ್ ಟು ದಿ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇದು ಟೆಕ್ಸ್ಟ್ ಬುಕ್. ಇದು ಟೆಕ್ಸ್ಟ್ ಬುಕ್ ನ ನಿಮ್ ಕಾಲೇಜಲ್ಲಿ ರೆಫರ್ ಮಾಡಿದ್ರೆ ಸೊ ಬೆಟರ್. ಇಲ್ಲಾಂದ್ರೆ ಸೊ ರೆಫರ್ ಮಾಡಿಲ್ಲ, ಲೋಕಲ್ ಆಥರ್ಸ್ ಯಾವ್ದೋ ನೋಟ್ ಸಿಕ್ತು ಅಂತ ನೀವು ಮಾಡಕ್ ಯಾರು ಓದಿದ್ರೆ ಸೊ ತಪ್ಪಾಗಿರುತ್ತೆ. ಇದು ಟೆಕ್ಸ್ಟ್ ಬುಕ್, ಇದ್ರಾಗ ಏನ್ ಆನ್ಸರ್ಸ್ ಇರುತ್ತೆ ಅದನ್ನ ಮಾತ್ರ ನೀವು ಓದ್ಬೇಕು. ಮತ್ತೆ ಕೆಲವೊಬ್ರು ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸೊ ಅದು ಈಗ ಪ್ರೆಸೆಂಟ್ಗೆ ಹೇಳಿದ್ನಲ್ಲ, ಪ್ರೆಸೆಂಟ್ಗೆ ವರ್ತಿ ಆದ್ರು ಅದು. ಸೊ ನಿಮ್ಮ ಅಪ್ಕಮಿಂಗ್ ಅಲ್ಲಿ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಓದಕ್ ಹೋಗ್ಬಿಡಿ. ಟೆಕ್ಸ್ಟ್ ಬುಕ್ ಆನ್ಸರ್ಸ್ ಈಗ ನಾವು ಇಷ್ಟು ಮಾಡೋ ಟೆಕ್ಸ್ಟ್ ಬುಕ್ ಆನ್ಸರ್ಸೇ ಮತ್ತೆ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸೇ, ಅದ್ರ ಬೇಸ್ ಮೇಲೆ ನೀವು ಓದಿ, ಅದ್ರ ಬೇಸ್ ಮೇಲೆ ನೀವೀಗ ಪ್ರಿಪೇರ್ ಆಗಿ. ಓಕೆ, ನಾವು ಮಾಡಲ್ 1 ಈಗ ನೋಡಿ. ಸೊ ಮಾಡಲ್ 1 ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ನೋಡ್ಬಿಟ್ರೆ, ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಮಾಡಲ್ 1 ನಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ ನೋಡಿ. ಸೊ 4 ಕ್ವಶನ್ ಅಲ್ಲ, ಇದ್ರೊಳಗೆ 5 ಕ್ವಶನ್ ಕೊಟ್ಟಿದ್ದಾರೆ. 5 ಕ್ವಶನ್ ಕೊಟ್ಟಿದ್ರೆ ನೋಡಿ ಮಾಡಲ್ ನಲ್ಲಿ. ಫಸ್ಟ್ನೇದು ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ ದಿ ಪ್ಲಾಟ್ಫಾರ್ಮ್ ಎವಾಲ್ಯೂಷನ್ ಆಫ್ ಡಿಫರೆಂಟ್ ಕಂಪ್ಯೂಟರ್ ಟೆಕ್ನಾಲಜಿ ವಿತ್ ನೀಟ್ ಡಯಾಗ್ರಾಮ್. ಸೊ ಡಿಫ್ರೆಂಟ್ ಕಂಪ್ಯೂಟರ್ ಟೆಕ್ನಾಲಜೀಸ್ ಅಲ್ಲಿ ಯಾವ ತರ ಪ್ಲಾಟ್ಫಾರ್ಮ್ ಎವಾಲ್ಯೂಷನ್ ಆಗ್ತಿದೆ ಅಂತ ಸೊ ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. 10 ಮಾರ್ಕ್ಸ್ ಇದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ಔಟ್ಲೈನ್ 8 ರೀಸನ್ ಟು ಅಡಾಪ್ಟ್ ದಿ ಕ್ಲೌಡ್ ಫಾರ್ ಅಪ್ಗ್ರೇಡೆಡ್ ಇಂಟರ್ನೆಟ್ ಅಪ್ಲಿಕೇಶನ್ ಅಂಡ್ ವೆಬ್ ಸರ್ವಿಸಸ್. ಸೊ ತುಂಬಾ ಈಸಿ ಆನ್ಸರ್ಸ್, ಇವೆಲ್ಲ ಈಸಿ ಆನ್ಸರ್ಸ್. ನೀವು ಟೆಕ್ಸ್ಟ್ ಬುಕ್ ಹುಡುಕಿದ್ರೆ ನಿಮ್ಗೆ ಗೊತ್ತಾಗಿರೋದು. ಸೊ ನೀವೇನಾದ್ರು ಬೇರೆ ನೋಟ್ಸ್ ಅಥವಾ ಬೇರೆ ರೆಫರ್ ಮಾಡಿದ್ರೆ ಅದ್ರ ಆನ್ಸರ್ಸ್ ಟೆಕ್ಸ್ಟ್ ಬುಕ್ನೇ ಕೊಟ್ಟಿರ್ತಾರೆ. ಕೆಲವರು ನಾನು ನೋಡಿದ್ದೀನಿ, ಟೆಕ್ಸ್ಟ್ ಬುಕ್ನೇ ಕೊಟ್ಟಿರ್ತಾರೆ. ಸೊ ರೆಫರ್ ಮಾಡಕ್ ಹೋಗ್ಬಿಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ ನೋಡಿ. ಟೆಕ್ಸ್ಟ್ ಬುಕ್ ನಾನು ಇಡೀ ಟೆಕ್ಸ್ಟ್ ಬುಕ್ ನಿಮಗೆ ಕೊಟ್ಟರು ಇದ್ರ ಹುಡುಕೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನನಗೆ ಒಂದು 5-10 ನಿಮಿಷ ಬೇಕಾಯ್ತು ಆನ್ಸರ್ಸ್ ಹುಡುಕಿ ಬರೆಯೋದಕ್ಕೆ, ಇದು ಮಾಡೋದಕ್ಕೆ. ಸೊ ಅದೇ ತರ ನೀವು ಪ್ರತಿಯೊಂದು ಆನ್ಸರ್ ಹುಡುಕೊಂಡು ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈಸಿಯಾಗಿ ಕೊಟ್ಬಿಟ್ಟಿದ್ದೆ ನಿಮ್ಗೆ, ಆಯ್ತಾ. ನೆಕ್ಸ್ಟ್ ಇದು 8 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ, 8 ಮಾರ್ಕ್ಸ್ ಇದು. ಸೊ ಇನ್ನೊಂದು ಸಿಂಪಲ್, ವೆರಿ ಸಿಂಪಲ್, ಎಕ್ಸ್ಪ್ಲೇನ್ ಬ್ರೀಫ್ಲಿ
ಮೆಸೇಜ್ ಪಾಸಿಂಗ್ ಇಂಟರ್ಫೇಸ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಮೆಸೇಜ್ ಪಾಸಿಂಗ್ ಇಂಟರ್ಫೇಸ್. ನಿಮಗೆ ಇದು ಕೂಡ ವೆರಿ ವೆರಿ ಸಿಂಪಲ್ ಇದೆ. ಎರಡು ಮಾರ್ಕ್ಸಿಗೆ ಮಾತ್ರ ಕೇಳಿದ್ರೆ, ಜಸ್ಟ್ ಥಿಯರಿ ಟೈಪ್ ಕ್ವಶನ್ ಅಷ್ಟೇ. ಸೊ ಇವೆರಡು ಡಯಾಗ್ರಾಮ್ ಬರೀಲೇಬೇಕು ಇವೆರಡಕ್ಕೂ. ಅದನ್ನು ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡಿದ್ವಿ. ಸೊ ಇದು ಕ್ವಶನ್ ಒಂದು. ಮತ್ತೆ ಕ್ವಶನ್ 2 ಸಮ್ಮರೈಸ್ ದಿ VM ಪ್ರಿಮಿಟಿವ್ ಆಪರೇಷನ್ ವಿತ್ ರಿಲೆವೆಂಟ್ ಡಯಾಗ್ರಾಮ್. ಇದು 10 ಮಾರ್ಕ್ಸ್ ಇದೆ. ಸೊ ಇದನ್ನಾದ್ರೂ ಬರೀಬಹುದು. ಮತ್ತೆ ಇಲ್ಲುಸ್ಟ್ರೇಟ್ ವೇರಿಯಸ್ ಸಿಸ್ಟಮ್ ಅಟ್ಯಾಕ್ಸ್ ಅಂಡ್ ನೆಟ್ವರ್ಕ್ ಥ್ರೆಟ್ಸ್ ಟು ಸೈಬರ್ ಸ್ಪೇಸ್ ರಿಸಲ್ಟಿಂಗ್ ಇನ್ 4 ಟೈಪ್ಸ್ ಆಫ್ ಲಾಸಸ್ ವಿತ್ ನೀಟ್ ಡಯಾಗ್ರಾಮ್. ಸೊ ಇದೊಂದು ತುಂಬಾ ಈಸಿ ಇದೆ. ಸೊ ನನ್ ಕೇಳಿದ್ರೆ ನೀವು ಬರೆಯೋದಕ್ಕೆ ಬೆಸ್ಟ್ ಯಾವುದು ಅಂದ್ರೆ, ಸೊ ಇದನ್ನ ಬರೀರಿ, 2A ಕ್ವಶನ್ ಬರೀರಿ. ಇವೆರಡು ಈಸಿ ಇದೆ ನೋಡಿ, ಅದನ್ನ ತೋರಿಸ್ಬಿಡ್ತೀನಿ ನಿಮ್ಗೆ. ಇದು ಕೂಡ 10 ಮಾರ್ಕ್ಸ್ ಇದೆ ನೋಡಿ, ಆಯ್ತಾ, ತೋರಿಸ್ಬಿಡ್ತೀನಿ ನೋಡಿ. ಸೊ ಇದು ನಾವು ಸಾಲ್ವ್ ಮಾಡಿರೋ ಮಾಡಲ್ ಕ್ವಶನ್ ಪೇಪರ್, ಓಕೆನಾ. ಸೊ ಇಲ್ಲಿ ನೀವು ನೋಡಿ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, UPI ನಂಬರ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಅಲ್ಲಿಂದ ಪೇ ಮಾಡಿ ನಮ್ಮ ಟೀಮ್ ಅವ್ರಿಗೆ ವೆರಿಫೈ ಮಾಡಿ ಕಳಿಸಿದ್ರೆ 5.49. ಸೊ ಸಬ್ಜೆಕ್ಟ್ ಕೋಡ್, ಮಾಡಲ್ 1 ಸಬ್ಜೆಕ್ಟ್ ಕೋಡು ಮತ್ತೆ ಸಬ್ಜೆಕ್ಟ್ ನೇಮ್ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ರೆ ಮಾತ್ರ ಇದನ್ನ ಕಳಿಸ್ತಾರೆ. ಇಲ್ಲಾಂದ್ರೆ ಸೊ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಬೇರೆ ಕೆಲಸ ಮಾಡ್ಕೋತಿರ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನಾಗಿ ಮೆನ್ಷನ್ ಮಾಡಿ. ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಇದನ್ನ 5.49 rupees ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಲ್ 1 ಅನ್ನ. ಸೊ ಡೌನ್ಲೋಡ್ ಆಗುತ್ತೆ ನೋಡಿ. ಸೊ ಫಸ್ಟ್ನೇ ಕ್ವಶನ್ ಈಗೇನು ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ದಿ ಪ್ಲಾಟ್ಫಾರ್ಮ್ ಎವಾಲ್ಯೂಷನ್ ಆಫ್ ಡಿಫರೆಂಟ್ ಕಂಪ್ಯೂಟರ್ ಟೆಕ್ನಾಲಜೀಸ್ ವಿತ್ ನೀಟ್ ಡಯಾಗ್ರಾಮ್. ಸೊ ಇದು ಟೆಕ್ಸ್ಟ್ ಬುಕ್ ಆನ್ಸರ್ಸ್, ಇದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು. ಸೊ ಅವರು ಹೇಳ್ತಾರೆ ಕಂಪ್ಯೂಟರ್ ಟೆಕ್ನಾಲಜೀಸ್ ಹ್ಯಾವ್ ಎವಾಲ್ವ್ಡ್ ಓವರ್ 5 ಜನರೇಷನ್ ಅಲ್ಲಿ ಇದು ಎವಾಲ್ವ್ ಆಗ್ತಿದೆ ಅಂತ, ವಿತ್ ಈಚ್ ಲಾಸ್ಟಿಂಗ್ 10 to 20 years. These transitions were not sudden. There were often 10 years overlap between generation. ಸೊ ಈ ತರ ನೀವು ಬರೀಬೇಕು ಆನ್ಸರ್ಸ್ನ, ಇದೇ ಬರೀಬೇಕು ಆನ್ಸರ್ಸ್ನ, ಆಯ್ತಾ. ಸೊ ನೀವು ಇದನ್ನ ಓದ್ಕೊಂಡು ಜನರಲ್ ಆಗಿ ಬರೋದು ಓಕೆನೆ, ಬಟ್ ಸೊ ಅವ್ರಿಗೆ ಕರೆಕ್ಟ್ ಆಗಿರ್ಬೇಕು, ಪಾಯಿಂಟ್ ವೈಸ್ ಇರಬೇಕು. ಇದು ಡೆಫಿನೇಷನ್ ಅಷ್ಟೇ. ಇದು ಪ್ಯಾರಲಲ್ ಪ್ಲಾಟ್ಫಾರ್ಮ್ ಎವಲ್ಯೂಷನ್ ಅಂದ್ರೆ ಏನು ಅಂತ ಸೊ ಡೆಫಿನೇಷನ್ ಇದನ್ನ ಬರೀಬೇಕು. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು. ಸೊ ನೀವು ಟೆಕ್ಸ್ಟ್ ಬುಕ್ ಹುಡುಕಲು ಸಿಗುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಡಯಾಗ್ರಾಮ್ ಇತ್ತು, ಅದನ್ನ ತೋರಿಸ್ಬಿಟ್ಟು ನೋಡಿ ನಿಮಗೆ ಬೇಕಾದ್ರೆ. ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದಿದೆ, ಪ್ಲಾಟ್ಫಾರ್ಮ್ ಎವಾಲ್ಯೂಷನ್ ಡಯಾಗ್ರಾಮ್ ಇದೆ. ಇದೇ ಡಯಾಗ್ರಾಮ್ ನಾವಿಲ್ಲಿ ಹಾಕಿರೋದು. ಇಲ್ಲೇನ್ ಕಂಟೆಂಟ್ ಇದೆಯಲ್ಲ, ಸೊ ಇಲ್ಲೇನ್ ಇಷ್ಟು ನೀವು ಓದಕ್ಕಾಗಲ್ಲ ಅಂತಾನೆ ನಾವು ಪಾಯಿಂಟ್ ವೈಸ್ ಮಾಡಾಕಿದ್ವಿ ನೋಡಿ. ಸೊ ಇದನ್ನ ಜನರೇಷನ್ ವೈಸ್ ಪ್ಲಾಟ್ಫಾರ್ಮ್ ಯಾವ ತರ ಆಗ್ತದೆ. ಫಸ್ಟ್ ಜನರೇಷನ್ ಮೈನ್ ಫ್ರೇಮ್ ಇಯರ್, ಇದು ಯಾವ ಇಯರ್ ಇಂದ ಯಾವ ಇಯರ್ ವರೆಗೂ, 1950 to 1970. ಮತ್ತೆ ಸೊ ಇದನ್ನ ಇದೇ ತರ ಬರಬೇಕು. ಪಾಯಿಂಟ್ ಬಿಲ್ಟ್ ಇನ್ ಲಾರ್ಜ್ ಬಿಸ್ನೆಸ್ ಅಂಡ್ ಗವರ್ನಮೆಂಟ್ಸ್. ಎಕ್ಸಾಂಪಲ್ IBM, ಈಗ ಪ್ರೆಸೆಂಟ್ ಇರೋದು IBM, ಇವನ್ನೆಲ್ಲ ಎಕ್ಸಾಂಪಲ್ ಕೊಡಬೇಕು. ಮತ್ತೆ ಲಾರ್ಜ್ ಸೆಂಟ್ರಲೈಸ್ಡ್ ಕಂಪ್ಯೂಟರ್ ವಿತ್ ಲಿಮಿಟೆಡ್ ಆಕ್ಸೆಸ್. ಮತ್ತೆ ಎರಡನೇ ಜನರೇಷನ್ ಮಿನಿ ಕಂಪ್ಯೂಟರ್ ಎರಾ. ಸೊ ಇದು 1960 to 1980. ಸೊ ಇದು ಪಾಯಿಂಟ್ ವೈಸ್. ಲೋವರ್ ಕಾಸ್ಟ್ ಸಿಸ್ಟಮ್ ಫಾರ್ ಸ್ಮಾಲ್ ಬಿಸ್ನೆಸ್ ಅಂಡ್ ಕಾಲೇಜಸ್, ಈ ಪಾಯಿಂಟ್ ಬರೀರಿ. ಮತ್ತೆ ಎಕ್ಸಾಂಪಲ್, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ನೀವು ಕೊಡಲೇಬೇಕು. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡೋದು ನಾವು. DEC PDP 11 ವ್ಯಾಕ್ಸ್ ಸೀರೀಸ್, ಮತ್ತೆ ಮೋರ್ ಇಂಟರಾಕ್ಟಿವ್ ಅಂಡ್ ಅಫೋರ್ಡಬಲ್ ಕಾಸ್ಟ್. ನೆಕ್ಸ್ಟ್ ಪರ್ಸನಲ್ ಕಂಪ್ಯೂಟರ್ PC ಎರಾ 1970 to 1990. ಸೊ ಈ ಇಯರ್ ಅಲ್ಲಿ ರೈಸ್ ಆಫ್ ಪರ್ಸನಲ್ ಕಂಪ್ಯೂಟಿಂಗ್ ವಿತ್ VLSI ಮೈಕ್ರೋ ಪ್ರೊಸೆಸರ್. ಸೊ ಈ ಪಾಯಿಂಟ್ ಬರೀರಿ. ಮತ್ತೆ ಇದಕ್ಕೆ ಎಕ್ಸಾಂಪಲ್, ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಲೈಕ್ ಲ್ಯಾಪ್ಟಾಪ್ ಆಗಲಿ, ನಿಮ್ಗೆ ಹ್ಯಾಂಡ್ ಹೆಲ್ಡ್ ಫೋನ್ ಇತ್ತು, ಅದನ್ನಾದ್ರೂ ನೀವು ಎಕ್ಸಾಂಪಲ್ ಬರೀಬೋದು. ನೆಕ್ಸ್ಟ್ ವೈಡ್ ಸ್ಪ್ರೆಡ್ ಯೂಸೇಜ್ ಇನ್ ಹೋಮ್, ಸ್ಕೂಲ್ಸ್ ಅಂಡ್ ಆಫೀಸಸ್. ಲೈಕ್ ಅದು ನೀವು ಯೂಸ್ ಮಾಡ್ತಾರೆ ಡೈಲಿ ಯೂಸಸ್ ಅಲ್ಲಿ. ಅದೇ ಪರ್ಸನಲ್ ಕಂಪ್ಯೂಟರ್, ನಿಮ್ಮ ಕೈಯಲ್ಲಿರೋ ಫೋನು, ಮೊಬೈಲ್ ಫೋನು, ಮತ್ತೆ ಟ್ಯಾಬು, ಮತ್ತೆ ಕಂಪ್ಯೂಟರ್, ಇವೆಲ್ಲ ಪರ್ಸನಲ್ ಕಂಪ್ಯೂಟರ್ ಆಗ್ತವೆ. ಅದನ್ನ ಎಕ್ಸಾಂಪಲ್ ಬರೀಬಹುದು. ಇಲ್ಲಿ ಎಕ್ಸಾಂಪಲ್ ಮೆನ್ಷನ್ ಮಾಡಿಲ್ಲ ನಾನು. ನೆಕ್ಸ್ಟ್ ಪೋರ್ಟಬಲ್ ಡಿವೈಸಸ್. ಸೊ ನಿಮ್ಮ ಫೋನ್ ಆಗಿರುತ್ತೆ, ಇದು 1980 to 2000 ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡ್ತಾ ಇದ್ರ. ಸೊ ಅದನ್ನ ಈ ಇಯರ್ ಅಲ್ಲಿ ಬಂದಿದ್ದು. ನೆಕ್ಸ್ಟ್ ಗ್ರೋತ್ ಆಫ್ ಲ್ಯಾಪ್ಟಾಪ್, PDS ಅಂಡ್ ವೈರ್ಲೆಸ್ ಡಿವೈಸಸ್. ಈ ಪಾಯಿಂಟ್ ಬರೀ. ಎನೇಬಲ್ ಮೊಬಿಲಿಟಿ. ರಿಯಲ್ ಟೈಮ್ ಅಲ್ಲಿ ಏನ್ ಇಲ್ಲಿ ಇದೇ ತರನೇ ಬರೀಬೇಕು ಅಂತಿಲ್ಲ, ನಿಮ್ಗೆ ಏನ್ ಅರ್ಥ ಆಗಿರುತ್ತೆ ಅದನ್ನ ಬರೀಬಹುದು, ಬಟ್ ಪಾಯಿಂಟ್ ವೈಸ್ ಇರಲಿ. ಡಯಾಗ್ರಾಮ್ ಅಂದ್ರೆ ಇವೆರಡು ಡಯಾಗ್ರಾಮ್ ಮಿಸ್ ಮಾಡ್ಲೇಬೇಡಿ ಅಷ್ಟೇ. ನೀವ್ ಏನ್ ಬೇಕಾದ್ರೂ ಆನ್ಸರ್ಸ್ ಬರೀರಿ ಅದು ಎಕ್ಸಾಮ್ ಶೀಟ್ ಅಲ್ಲಿ, ಬಟ್ ಈ ತರ ಪಾಯಿಂಟ್ ಇರ್ಲಿ, ಈ ತರ ಪಾಯಿಂಟ್ ಇರ್ಲಿ, ಈ ತರ ಪಾಯಿಂಟ್ ಹಾಕಿ, ಮತ್ತೆ ಅದಕ್ಕಿಂತ ಒಂದು ಹೆಡಿಂಗ್ ಹಾಕಿ, ಈ ತರ ಒಂದು ಹೆಡಿಂಗ್ ಹಾಕಿ, ಹೆಡಿಂಗು ಪಾಯಿಂಟ್ ಮತ್ತೆ ಡಯಾಗ್ರಾಮ್ಸ್ ಇಷ್ಟು ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್. ಸೊ ಒಂದು ಕ್ವಶನ್ಗೆ 10 ಮಾರ್ಕ್ಸ್ ಅವ್ರು ಇಟ್ಟಿದ್ರೆ, ಸೊ ಮ್ಯಾಕ್ಸಿಮಮ್ ಅಂದ್ರೆ 2 ಕಟ್ ಮಾಡೋದು ಈ ತರ ಇತ್ತು ಅಂದ್ರೆ ಕಟ್ ಮಾಡೋದೇ ಒಂದ್ ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್, ಮ್ಯಾಕ್ಸಿಮಮ್ ಅಂದ್ರು 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕಂದ್ರೆ ಸೊ ಕಟ್ ಮಾಡಕ್ ಮಾರ್ಕ್ಸ್ ಎಲ್ಲೂ ನೀವು ಬಿಟ್ಕೊಟ್ರಲ್ಲ, ಆ ತರ ಮಾಡ್ಬೇಕು ನೀವು ಆನ್ಸರ್ಸ್ ನ. ಏನೋ ಬೇರೆ ಥಿಯರಿ ಇಲ್ಲಿ ಇದೆಯಲ್ಲ ನೋಡಿ, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಈ ತರ ಬರದ್ರೆ ಅವರು ಈ ಓದಂಗ್ ಕೂತ್ಕೊಳ್ಳಲ್ಲ, ಗೊತ್ತೂ ಆಗೋದಿಲ್ಲ ನೋಡಿ. ಅದ್ರ ಎಲ್ಲಿದೆ ಅಲ್ಲಿ ನಾನೇ ಝೂಮ್ ಮಾಡಿ ತೋರಿಸ್ಬಿಟ್ಟು ನೋಡಿ. ಇದ್ರಾಗೆ ಹಿಂಗ್ ಬರ್ತಾ ಕುತ್ಕೊಂಡ್ಬಿಟ್ರೆ ನೀವು ಈ ತರ ಕಂಪ್ಯೂಟರ್ ಟೆಕ್ನಾಲಜಿ ಹ್ಯಾಸ್ ಗೋನ್ ಥ್ರೂ 5 ಜನರೇಷನ್ ಡೆವಲಪ್ಮೆಂಟ್ ವಿತ್ ಈಚ್ ಲಾಸ್ಟಿಂಗ್ ಅಂತ ಹಿಂಗೆಲ್ಲ ಬರ್ಕೊಂಡ್ ಕುತ್ಕೊಂಡ್ರೆ ಸೊ ಅವ್ರಿಗೆ ಅರ್ಥ ಓದೋದು ಇಲ್ಲ, ಅಷ್ಟೊಂದು ಟೈಮ್ ಇರೋದಿಲ್ಲ. ಅವ್ರಿಗೆ ಗೊತ್ತಲ್ವಾ ನಿಮ್ಗೆ ಯಾವಾಗ್ಲಿಂದ ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಈ ತರ ಮೆನ್ಷನ್ ಮಾಡಿ, ಈ ತರ ಕ್ಲೀನ್ ಆಗಿ ಪಾಯಿಂಟ್ ವೈಸ್ ಹೆಡಿಂಗು, ಪಾಯಿಂಟ್ ವೈಸ್ ಡಯಾಗ್ರಾಮ್ಸ್, ಮೇನ್ ಇಲ್ಲೆಲ್ಲಿ ನಿಮಗೆ ಮೇನ್ ಅನ್ಸುತ್ತೆ ಅಲ್ಲಿ ಅಂಡರ್ಲೈನ್ ಮಾಡಿ, ಆಯ್ತಾ. ಸೊ ಬೋಲ್ಡ್ ಆಗಿ ಬರಬೇಕು ಅಂತ ನೀವು ತಿದ್ದಕ್ ಹೋಗ್ಬಿಡಿ ಶೀಟ್ ಅಲ್ಲಿ, ಬೋಲ್ಡ್ ಜಸ್ಟ್ ಅಂಡರ್ಲೈನ್ ಮಾಡಿ ಆ ಶೀಟ್ಗೆ,
ಓಕೆ, ನಾನು ಆ ಲೈನ್ನ ಅಂಡರ್ಲೈನ್ ಮಾಡಿ ಸಾಕು. ನೆಕ್ಸ್ಟ್ ಡಯಾಗ್ರಾಮ್ಸ್, ಈಗ ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಪರ್ಸನಲ್ ಕಂಪ್ಯೂಟರ್ ಪೋರ್ಟಬಲ್ ಡಿವೈಸಸ್ ಮತ್ತು HPC ಅಂಡ್ HTC ಎರಾ. ಸೊ 19 ಟು ಪ್ರೆಸೆಂಟ್ ಈಗಿರೋದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ HPC ಅಂಡ್ ಹೈ ಥ್ರೋಪುಟ್ ಕಂಪ್ಯೂಟಿಂಗ್ HTC ಟೆಕ್ನಾಲಜೀಸ್ ಕ್ಲಸ್ಟರ್ ಗ್ರಿಡ್ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಇನ್ ಬೋತ್ ಸೈಂಟಿಫಿಕ್ ಅಂಡ್ ಕಮರ್ಷಿಯಲ್ ವೆಬ್ ಸ್ಕೇಲ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಡಯಾಗ್ರಾಮ್ ಕ್ಲೀನ್ ಆಗಿ ಮೆನ್ಷನ್ ಮಾಡಿ. ಸೊ ಈ ಡಯಾಗ್ರಾಮ್ ಅಲ್ಲೇ ಎಲ್ಲ ಇದೆ. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಡಯಾಗ್ರಾಮು ನೋಡಿ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಡಯಾಗ್ರಾಮು. ಸೊ ಈ ಕ್ವಶನ್ಗೆ, ಈ ಫಸ್ಟ್ನೇ ಕ್ವಶನ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದು. ಸೊ ಇದನ್ನ ನಾವೀಗ ಏನ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಇದ್ರ ಬೇಸ್ ಮೇಲೆ ನಾನೇ ಒಂದು ಡಯಾಗ್ರಾಮೆಟಿಕ್ ಕ್ರಿಯೇಟ್ ಮಾಡಿದ್ದು. ಮೇನ್ ಫ್ರೇಮು, ಮಿನಿ ಕಂಪ್ಯೂಟರ್, ಪರ್ಸನಲ್ ಕಂಪ್ಯೂಟರ್ ಈ ತರ ಬರೆದ್ರು ಕೂಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಓದಕ್ಕೆ ಹೋಗಲ್ಲ ಅವರು, ಜಸ್ಟ್ ಇಲ್ಲಿಗೆ ಮೆನ್ಷನ್ ಮಾಡಿದ್ರೆ. ಸೊ ವಿಯರ್ ಕ್ಲೀನ್ ಆಗಿ ಮೆನ್ಷನ್ ಮಾಡಿ, ಈ ತರ ಬಾಕ್ಸ್ ವೈಸ್ ಹಾಕ್ಬಿಟ್ಟು ಸೊ ಆರೋ ಮಾರ್ಕ್ಸ್ ಕ್ಲೀನ್ ಆಗಿ ಮೆನ್ಷನ್ ಮಾಡಿ. ಸೊ ಅವ್ರು ಅದನ್ನ ಓದಕ್ಕೆ ಹೋಗಲ್ಲ, ಡೈರೆಕ್ಟ್ ಆ ಮಾರ್ಕ್ಸ್ ನ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಕರೆಂಟ್ ಟ್ರೆಂಡ್ಸ್ ಇನ್ ಕಂಪ್ಯೂಟಿಂಗ್ ಎಲ್ಲೆಲ್ಲಿ ಯೂಸ್ ಮಾಡಿದ್ರೆ, ವೆಬ್ ಬೇಸ್ಡ್ ಶೇರ್ಡ್ ರಿಸೋರ್ಸಸ್, ಬಿಗ್ ಡೇಟಾದಲ್ಲಿ, ಸೂಪರ್ ಕಂಪ್ಯೂಟರ್ಸ್. ನೀವು ಸೂಪರ್ ಕಂಪ್ಯೂಟರ್ ನೋಡ್ಕೊಂಡಿರ್ತೀರ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೀವು ಪಕ್ಕ ನೋಡಿದ್ರೆ ಈ ಸೂಪರ್ ಕಂಪ್ಯೂಟರ್ಸ್ ಇವೆಲ್ಲ. ಓಕೆನಾ. ನೆಕ್ಸ್ಟ್ HT ಸಿಸ್ಟಮ್, ಹೈ ಥ್ರೋಪುಟ್ ಕಂಪ್ಯೂಟರ್ ಸಿಸ್ಟಮ್ಸ್, ಎಂಫಸಿಸ್ ಪಿ ಟು ಪಿ ಶೇರಿಂಗ್ ಅಂಡ್ ಕ್ಲೌಡ್ ಅಂಡ್ ವೆಬ್ ಸರ್ವಿಸಸ್. ಇಷ್ಟು ಬರೆದ್ರೆ ಸಾಕು ನಿಮಗೆ. ಈ 10 ಮಾರ್ಕ್ಸ್ ಏನಿದೆ ಡೈರೆಕ್ಟ್ ಕೊಟ್ಬಿಡ್ತಾರೆ. ಬಟ್ ಎಲ್ಲೋ ಅವ್ರಿಗೆ ಕಟ್ ಮಾಡಬೇಕು ಅಂತ ಎಲ್ಲಿ ಗೊತ್ತಾ, ಯಾವಾಗ ಗೊತ್ತಾ ಅನ್ಸೋದು. ಸೊ ಇಷ್ಟು ಮಾರ್ಕ್ಸ್ ಕೊಟ್ಟರೆ ನಮ್ಮ ಮೇಲೆ ಡೌಟ್ ಬರುತ್ತೆ ಲೆಕ್ಚರರ್ಸ್ಗೆ ಅಂತ. ಅವಾಗ ಅಂದ್ರೆ ಸೊ ಯಾರು ವೆಬಲ್ಯೂಟರ್ ಇರ್ತಾರೆ ಅವ್ರ ಮೇಲೆ ಇನ್ನೊಬ್ಬ ಹೈಯರ್ ಅಥಾರಿಟಿ ಇರ್ತಾರೆ. ಸೊ ಔಟ್ ಆಫ್ ಕೊಟ್ಟಾಗ ಒಂದು ಕ್ವಶನ್ಗೆ ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ಇಷ್ಟೊಂದು ಕೊಟ್ಟಿರ, ನಿಮ್ಗೆ ಏನು ಸ್ಟೂಡೆಂಟ್ ಗೊತ್ತಾ, ಅದು ಇದು ಅಂತ ಕ್ವಶನ್ ಕೇಳ್ತಾರೆ, ರೈಸ್ ಆಗ್ತೇವೆ ಅಂತ. ಸೊ ಅವ್ರು ಮ್ಯಾಕ್ಸಿಮಮ್ ಒಂದು 2 ಮಾರ್ಕ್ಸ್ ಕಟ್ ಮಾಡ್ತಾರೆ ಒಂದು ಕ್ವಶನ್ಗೆ, ನೀವು ಈ ತರ ಬರೆದ್ರೆ ಸಾಕು. ನೆಕ್ಸ್ಟ್ 1B ಕ್ವಶನ್. ಸೊ ಕ್ವಶನ್ 1B ಕ್ವಶನ್ ಏನು ಅಂದ್ರೆ, ಔಟ್ಲೈನ್ 8 ರೀಸನ್ಸ್ ಟು ಅಡಾಪ್ಟ್ ದಿ ಕ್ಲೌಡ್ ಫಾರ್ ಅಪ್ಗ್ರೇಡೆಡ್ ಇಂಟರ್ನೆಟ್ ಅಪ್ಲಿಕೇಶನ್ ಅಂಡ್ ವೆಬ್ ಸರ್ವಿಸಸ್. ಸೊ ಇದಕ್ಕೆ 8 ರೀಸನ್ಸ್ ಇದೆ. ಫಸ್ಟ್ನೇ ರೀಸನ್ ಏನಂದ್ರೆ, ಡಿಸೈರ್ಡ್ ಲೊಕೇಶನ್ ಇನ್ ಏರಿಯಾಸ್ ವಿತ್ ಪ್ರೊಟೆಕ್ಟೆಡ್ ಸ್ಪೇಸ್ ಅಂಡ್ ಹೈಯರ್ ಎನರ್ಜಿ ಎಫಿಷಿಯನ್ಸಿ, ಒಂದು ರೀಸನ್. ಮತ್ತೆ 2 ರೀಸನ್, ಶೇರಿಂಗ್ ಆಫ್ ಪೀಕ್ ಲೋಡ್ ಕೆಪಾಸಿಟಿ ಅಮಾಂಗ್ ಎ ಲಾರ್ಜ್ ಪೂಲ್ ಆಫ್ ಯೂಸರ್ಸ್ ಇಂಪ್ರೂವಿಂಗ್ ಓವರ್ ಆಲ್ ಯುಟಿಲೈಸೇಷನ್. ಸೊ ಇದು 2ನೇ ರೀಸನ್ಸ್. ಮತ್ತೆ ಸೆಪರೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್ ಡ್ಯೂಟೀಸ್ ಫ್ರಮ್ ಡೊಮೈನ್ ಸ್ಪೆಸಿಫಿಕ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, 3ನೇ ರೀಸನ್. 4ನೇ ರೀಸನ್, ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ಕಂಪ್ಯೂಟಿಂಗ್ ಕಾಸ್ಟ್ ಕಂಪೇರ್ಡ್ ವಿತ್ ಟ್ರೆಡಿಷನಲ್ ಕಂಪ್ಯೂಟಿಂಗ್ ಪ್ಯಾರಾಡಯಾಗ್ರಾಮ್. ಸೊ 4ನೇ ರೀಸನ್. 5ನೇ ರೀಸನ್, ಕ್ಲೌಡ್ ಕಂಪ್ಯೂಟಿಂಗ್ ಪ್ರೋಗ್ರಾಮಿಂಗ್ ಅಂಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, 5ನೇ ರೀಸನ್. 6ನೇ ರೀಸನ್, ಸರ್ವಿಸಸ್ ಅಂಡ್ ಡೇಟಾ ರಿಕವರಿ ಅಂಡ್ ಕಂಟೆಂಟ್ ಆರ್ ಸರ್ವಿಸ್ ಡಿಸ್ಟ್ರಿಬ್ಯೂಷನ್, 6ನೇ ರೀಸನ್. ಮತ್ತು 7ನೇ ರೀಸನ್, ಪ್ರೈವಸಿ ಸೆಕ್ಯೂರಿಟಿ ಕಾಪಿರೈಟ್ ಅಂಡ್ ರಿಲಯಬಿಲಿಟಿ ಇಶ್ಯೂಸ್. 8ನೇ ರೀಸನ್, ಸರ್ವಿಸ್ ಅಗ್ರಿಮೆಂಟ್ಸ್ ಬಿಸ್ನೆಸ್ ಮಾಡೆಲ್ಸ್ ಅಂಡ್ ಪ್ರೈಸಿಂಗ್ ಪಾಲಿಸೀಸ್. ಸೊ ಇದು ನಾನು ಇಂಡೆಪ್ತ್ ಆಗಿ ಓದಕ್ ಹೋಗಿಲ್ಲ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿತ್ತು ಆನ್ಸರ್ ಅದನ್ನೇ ಇಲ್ಲಿ ಸೊ ಆಡ್ ಮಾಡಿದೀನಿ. ಸೊ ಬಟ್ ಪಾಯಿಂಟ್ ವೈಸ್ ಇದೆ ನೋಡಿ, ಪಾಯಿಂಟ್ ವೈಸ್ ಆಡ್ ಮಾಡಿದ್ದೀನಿ ನಾನು. ಸೊ ನಾನು ಯಾವ ತರ ಓದ್ಕೋತೀನಿ, ನನಗೆ ಓದಿದ್ರೆ ಅರ್ಥ ಆಗುತ್ತೆ ಅಂತ ನಾವು ಇಲ್ಲಿ ಆಡ್ ಮಾಡಿರೋದು. ಸೊ ನಾನು ಇನ್ ಡೆಪ್ತ್ ಆಗಿ ಓದಕ್ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಮೇಲೆ ಏನಿದೆ ಅದನ್ನ ಮಾತ್ರ ನಿಮ್ಗೆ ಹೇಳಿದೀನಿ. ಏನಾದ್ರು ಸೊ ಇನ್ ಡೆಪ್ತ್ ಆಗಿ ಅರ್ಥ ಆಗ್ಬೇಕಂದ್ರೆ ಸೊ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ. ಆ ಟೆಕ್ಸ್ಟ್ ಬುಕ್ ನ ಬೇಕಾದ್ರೆ ನಾನು ಕಳಿಸಿರ್ತೀನಿ ಸೊ ನಮ್ಮ ಗ್ರೂಪ್ ಅಲ್ಲಿ, ಅದು ಕೂಡ ಇದೆ ನೋಡಿ. ಏನಪ್ಪಾ ಇದು ಕ್ವಶನ್, ರೀಸನ್ಸ್ 8 ರೀಸನ್ಸ್ ಅಲ್ವಾ, 8 ರೀಸನ್ಸ್. ನೋಡಿ 8 ರೀಸನ್ಸ್ ಇಲ್ಲಿ ಏನ್ ಕೊಟ್ಟಿದ್ರ ರೀಸನ್ಸ್ ನೋಡಿ. ದಿ ಫಾಲೋಯಿಂಗ್ ಲಿಸ್ಟ್ 8 ರೀಸನ್ಸ್ ಟು ಅಡಾಪ್ಟ್ ದಿ ಕ್ಲೌಡ್ ಫಾರ್ ಅಪ್ಗ್ರೇಡೆಡ್ ಇಂಟರ್ನೆಟ್ ಅಪ್ಲಿಕೇಶನ್ ಅಂಡ್ ವೆಬ್ ಸರ್ವಿಸಸ್. ಈ 8 ರೀಸನ್ಸ್ ಏನಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರೋದು. ಕ್ಲೀನ್ ಆಗಿ ಪಾಯಿಂಟ್ ವೈಸ್ ಬರೀರಿ. ಮತ್ತೆ ಇದಕ್ಕೆ ಡಯಾಗ್ರಾಮ್ ನಾವೇ ಓನ ಕ್ರಿಯೇಟ್ ಮಾಡಿ. ಈ ಡಯಾಗ್ರಾಮ್ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಒಂದು ಕ್ವಶನ್ ಅನ್ನ ಅವರು ಆಲ್ಮೋಸ್ಟ್ ನೀವು ಏನ್ ಬರ್ದಿರ ಅದನ್ನ ಚೆಕ್ ಮಾಡಕ್ ಹೋಗೋದಿಲ್ಲ. ಸೊ ಡಯಾಗ್ರಾಮ್ ತರಾನೇ ಅಲ್ಲಿ ಆ ಕಂಟೆಂಟ್ ಇರುತ್ತೆ ಅಂದ್ಕೊಂಡು ಅವ್ರು ಮಾರ್ಕ್ಸ್ ಕೊಡ್ತಾರೆ. ಸೊ ನಾವು ಅದಕ್ಕೆ ಇಲ್ಲಿ ಏನಿದೆ ಕಂಟೆಂಟ್, ಆ ಕಂಟೆಂಟ್ಗೆ ನಾವು ಡಯಾಗ್ರಾಮ್ ಕ್ರಿಯೇಟ್ ಮಾಡಿದ್ವಿ. ಸೊ ಈ ಡಯಾಗ್ರಾಮ್ ನೀವು ಕ್ಲೀನ್ ಆಗಿ ಬರೀರಿ. ಸೊ ಇದೇ ತರ ಬಾಕ್ಸ್ ಹಾಕಿ ಆರೋ ಮಾರ್ಕ್ ಮೆನ್ಷನ್ ಮಾಡಿ, ಮತ್ತೆ ಅದ್ರೊಳಗಿರೋ ಕಂಟೆಂಟ್ ನ ಅಲ್ಲೇನ್ ಬರೆದ್ರೆ ಇಲ್ಲೇ ಇದನ್ನು ಫಿಲ್ ಮಾಡಿ ಇಲ್ಲಿ ಸಾಕಷ್ಟೇ. ಸೊ ದಟ್ಸ್ ಇಟ್. ಇದಕ್ಕೆ ಅವರು 8 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಸೊ ಈ ತರ ಬರದೆ ಸಾಕು. ಅದು 8 ಮಾರ್ಕ್ಸ್ ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಅಂತ ಅವ್ರ ಲೆಕ್ಕಾಚಾರ. ಸೊ ನೀವು ಅದನ್ನ ಆ ತರ ಬರೀರಿ. ಮತ್ತೆ ಇನ್ನೊಂದು ಡಯಾಗ್ರಾಮ್ ಏನಾದ್ರು ಬರೆದ್ರೆ ಆಗೋದಿಲ್ಲ ಅಲ್ವಾ. ಸೊ ಬರೀರಿ, ಡಯಾಗ್ರಾಮ್ ಬರೀರಿ. ನೆಕ್ಸ್ಟ್ 1C ಕ್ವಶನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮೆಸೇಜ್ ಪಾಸಿಂಗ್ ಇಂಟರ್ಫೇಸ್. ಅಯ್ಯಪ್ಪ, ಏನು ಮೆಸೇಜ್ ಪಾಸಿಂಗ್ ಇಂಟರ್ಫೇಸ್ ಅಂದ್ರ ಏನಂತ ಗೊತ್ತಿರುತ್ತೆ. ಸೊ ಏನು ಅಂದ್ರೆ, ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಸೇಜ್ ನ ಪಾಸ್ ಮಾಡೋದು. ಲೈಕ್ ಏನಾದ್ರು ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಿರಲ್ಲ ಅದೇ ತರ.
ಸೊ ಅದನ್ನೇ ಇಲ್ಲಿ ಆ ಲಾಜಿಕ್ ಇಲ್ಲಿ ಬರೀಬೇಕು. ಅದೇ ಇಲ್ಲಿರೋದು. ಲೈಕ್ ಯಾವ್ದನ್ನ ಸ್ವಿಗ್ಗಿಲಿ ನೀವು ಏನೋ ಒಂದು ಆರ್ಡರ್ ಮಾಡಿದ್ರ, ಸೊ ಎಲ್ಲಿಗೆ ಹೋಗುತ್ತೆ, ನೀವು ಡೈರೆಕ್ಟ್ ಡೆಲಿವರಿ ಬಾಯ್ ಹೋಗುತ್ತೆ ಅಂದ್ಕೊಂಡಿದ್ರ. ಸೊ ಡೆಲಿವರಿ ಬಾಯ್ ಹೋಗಲ್ಲ, ಜಸ್ಟ್ ಅದು ಕ್ಲೌಡ್ಗೆ ಹೋಗುತ್ತೆ. ಕ್ಲೌಡಲ್ಲಿ ಸೊ ಯಾರು ಆರ್ಡರ್ ಮಾಡಿದ್ದು ಅಂತ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಡೆಲಿವರಿ ಬಾಯ್ ಹೋಗೋದು. ನಿಮ್ಮ ಡೀಟೇಲ್ಸ್, ಕಸ್ಟಮರ್ ಡೀಟೇಲ್ಸ್ ಡೆಲಿವರಿ ಬಾಯ್ ಹೋಗೋದು. ಡೆಲಿವರಿ ಬಾಯ್ ಅದು ನಿಮ್ಮ ಕಸ್ಟಮರ್ ಡೀಟೇಲ್ಸ್ ತಿಳ್ಕೊಂಡು ನಿಮ್ಮ ಹತ್ರ ಏನು ಪ್ರಾಡಕ್ಟ್, ಏನು ಫುಡ್ ಆರ್ಡರ್ ಮಾಡಿದ್ರೆ ಆ ಫುಡ್ನ ತಗೊಂಡು ಹೋಟೆಲ್ಗೆ ಹೋಗಿ ಫುಡ್ನ ತಗೊಂಡು ನಿಮ್ಗೆ ಡೈರೆಕ್ಟ್ ಬರ್ತಾರೆ. ಸೊ ಇದು ಮಿನಿಮಮ್ ಅಂದ್ರು ಸೊ ಒಂದು ಟೈಮ್ ಹಿಡಿಯುತ್ತೆ. ಆ ಟೈಮನ್ನ ಯಾವ ಥರ ಮೆಸೇಜ್ ಪಾಸಿಂಗ್ ಆಗ್ತಿರುತ್ತಾ, ಈ ಕಮ್ಯುನಿಕೇಶನ್ ಯಾವ ಥರ ಬಿಲ್ಡ್ ಆಗ್ತಿರುತ್ತಲ್ಲ. ಸೊ ಕ್ಲೈಂಟ್ ಅಂದರೆ ಕಸ್ಟಮರು, ಡೆಲಿವರಿ ಬಾಯ್, ಹೋಟೆಲ್ಲು, ಇಷ್ಟು ಆಗೋದು ಎಲ್ಲಿ ಅಂದರೆ ಕ್ಲೌಡ್ ಕಂಪ್ಯೂಟಿಂಗಲ್ಲಿ. ಅದು ಯಾವ್ದು ಲಾಜಿಕ್ ಅಂದರೆ ಅದೇ ಮೆಸೇಜ್ ಪಾಸಿಂಗು. ಸೊ ಇದನ್ನ ನಾನು ವರ್ಕ್ಶಾಪಲ್ಲಿ ಹೇಳಿದ್ದೀನಿ, ತುಂಬ ಜನ ಸ್ಟೂಡೆಂಟ್ಸ್ಗೆ ವರ್ಕ್ಶಾಪಲ್ಲಿ ಹೇಳಿದ್ದೀನಿ. ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದೋ ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ. ಸೊ ನೀವು ಅಪ್ಕಮಿಂಗ್ ಬೇಕಿತ್ತು ಅಂದರೆ ಅಟೆಂಡ್ ಮಾಡ್ಬೋದು, ಓಕೆನಾ. ಸೊ ಇದನ್ನು ಸಿಂಪಲ್ ಆಗಿ ಇಷ್ಟು ಪಾಯಿಂಟ್ ವೈಸ್ ಬರಬೇಕು. ಇದಕ್ಕೆ ಎಷ್ಟು 2 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ, 2 ಮಾರ್ಕ್ಸ್ ಇದೆ ಇದಕ್ಕೆ, 2 ಮಾರ್ಕ್ಸ್ ಇದೆ ಇದಕ್ಕೆ. ಇಷ್ಟು ಬರೋದೇ ಸಾಕು ನೋಡಿ. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಲೈಬ್ರರಿ ಯೂಸ್ಡ್ ಅಲೋ ಕಮ್ಯುನಿಕೇಶನ್ ಬಿಟ್ವೀನ್ ಮಲ್ಟಿಪಲ್ ಪ್ರೊಸೆಸ್ ಇನ್ ಪ್ಯಾರಲಲ್ ಕಂಪ್ಯೂಟಿಂಗ್. ಒಂದು ಡೆಫಿನೇಷನ್ ಇದು. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಸೂಪರ್ ಕಂಪ್ಯೂಟರ್ ಅಂಡ್ ಕ್ಲಸ್ಟರ್ ಫಾರ್ ಹೈ ಪರ್ಫಾರ್ಮೆನ್ಸ್ ಟಾಸ್ಕ್. ಈಗ ಏನಾದ್ರು ಹೈ ಪರ್ಫಾರ್ಮೆನ್ಸ್ ಟಾಸ್ಕ್ ಯಾವುದು ಅಂತ, ಸೊ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಆ ಥರ. ನೆಕ್ಸ್ಟ್, ಪ್ರೊಸೆಸಸ್ ವರ್ಕ್ ಇಂಡಿಪೆಂಡೆಂಟ್ಲಿ ಅಂಡ್ ಎಕ್ಸ್ಚೇಂಜ್ ಡೇಟಾ ಥ್ರೂ ಮೆಸೇಜ್ ಪಾಸಿಂಗ್. ಸೊ ಇದ್ರ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಏನು ಎರರ್ಸೇ ಇರೋದಿಲ್ಲ. ಆ ಥರ ನಿಮಗೆ ಏನಾದರೂ ನೀವು ಆರ್ಡರ್ ಮಾಡಿದ್ದು ತಪ್ಪಾಯಿತು ಅಂದ್ರೆ ಅವರು ಸೊ ಆರ್ಡರ್ ತಪ್ಪಿದೆ ಅಂತ ಹೇಳ್ತಾರೆ. ಸೊ ಅದನ್ನ ಆರ್ಡರ್ನ ಕ್ಯಾನ್ಸಲ್ ಮಾಡೋದು, ಅವರೇ ಆರ್ಡರ್ ಕ್ಯಾನ್ಸಲ್ ಮಾಡೋದ್ರೆ ಆ ಥರ ಮಾಡೋಕ್ಕೋಗಲ್ಲ. ನೀವು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ಡರ್ ಡೆಲಿವರಿ ಆಯಿತು ಅಂದರೆ ಪ್ರತಿಯೊಂದು ಮೆಸೇಜ್ ಯಾವ ಥರ ನಿಮಗೆ ಡೆಲಿವರಿ ಆಗಿತ್ತು, ಪ್ರತಿಯೊಂದು ಸ್ಟೇಟಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತಾರಲ್ಲ. ಸೊ ಅದು ವಿತೌಟ್ ರಿಲಯಬಲ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಮೆಸೇಜ್ ಪಾಸಿಂಗ್ ಅದೇನಾದ್ರು ತಪ್ಪಾಯಿತು ಅಂದರೆ ಸೊ ನೀವು ಏನು ಯೂಸ್ ಮಾಡ್ತೀರಾ ಫೋನಲ್ಲಿ, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಈ ಥರ ಯಾವುದು ವರ್ಕ್ ಆಗಲ್ಲ. ಇವೆಲ್ಲ ವರ್ಕ್ ಆಗ್ತಿರೋದೇ ಇದ್ರ ಬೇಸ್ ಮೇಲೆ, ಕ್ಲೌಡ್ ಕಂಪ್ಯೂಟಿಂಗ್ ಬೇಸ್ ಮೇಲೆ. ನೆನಪಿರಲಿ, ಅದನ್ನ ತಿಳ್ಕೊಂಡಿರಿ. ನೆಕ್ಸ್ಟ್, ಫಂಕ್ಷನ್ಸ್ ಲೈಕ್ MPI send, MPI receiver are used to send and receive messages. ಸೊ ಈಗ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಸ್ವಿಗ್ಗಿ, ಝೊಮ್ಯಾಟೊ ಎಕ್ಸಾಂಪಲ್ ಅದನ್ನೇ ಇಲ್ಲಿ ಹಾಕಿರೋದು. ಅದ್ರ ಫಂಕ್ಷನ್ ಯಾವ ಥರ ಯೂಸ್ ಮಾಡಿದ್ರೆ MPI send ಅಂದರೆ ನೀವು ಸೆಂಡ್ ಮಾಡೋದು, ನೀವು ಸೆಂಡ್ ಮಾಡೋದು ಎಲ್ಲಿಗೆ, ಕ್ಲೌಡ್ಗೆ. ಸೊ ಅಂದರೆ ಸ್ವಿಗ್ಗಿ ಅವ್ರಿಗೆ ಸೆಂಡ್ ಮಾಡ್ತಾರೆ. ಸೊ ಅದು ಎಲ್ಲಿ ರಿಸೀವ್ ಆಗುತ್ತೆ, ಸ್ವಿಗ್ಗಿ ಅವ್ರಿಗೆ ರಿಸೀವ್ ಆಗುತ್ತೆ. ಸೇಮ್ ಅವರು ಸೊ ಡೆಲಿವರಿ ಸ್ಟೇಟಸ್ನ ನಿಮಗೆ ಸೆಂಡ್ ಮಾಡ್ತಾರೆ, ನಿಮಗೆ ರಿಸೀವ್ ಆಗುತ್ತೆ. ಅದೇ ವೈಸ್ ವರ್ಸ ಆಗುತ್ತೆ. ಸೊ ಅದಿಷ್ಟು ಇಲ್ಲಿ ಬರಿಬೇಕು ನೀವು. ಸೊ ಜನರಲ್ ಆಗಿ ಕೂಡ ನಾನು ಎಕ್ಸಾಂಪಲ್ ಕೊಟ್ಟು ಆ ಥರ ಎಷ್ಟೊಂದು ಎಕ್ಸಾಂಪಲ್ ನೀವು ಜನರಲ್ ಥಿಂಕ್ ಮಾಡಿ ಕೂಡ ಬರಿಬೋದು. ಅಥವಾ ಇದರ ಎಕ್ಸಾಂಪಲ್ ತುಂಬ ನಿಮಗೆ ಸಿಗ್ತವೆ ನೋಡ್ಬೋದು. ಇದಿಷ್ಟು ಏನು 1A ಕ್ವಶನ್ ಅಥವಾ ಇವು ಬೇಡ ಅನ್ನೋದು, ಇವೆಲ್ಲ ಈಸಿ ಅಂದರೆ ಸೊ ಇದು ಈಸಿ ಇದೆ. 2ನೇ ಕ್ವಶನ್ ನಾನು ಕೇಳೋದು ತುಂಬ ಈಸಿ ಇದೆ ನೋಡಿ. ಈ ಡಯಾಗ್ರಾಮ್ ಬರೆದ್ಬಿಟ್ರೆ ಸಾಕು ಕಂಡ್ರಿ ನೀವು. 2ನೇ ಕ್ವಶನ್ ಏನಂದ್ರೆ ಸೊ ಬೇಡ ನಿಮಗೆ 2ನೇ ಕ್ವಶನ್ ಬರೀತೀವಿ ಅಂದರೆ ಸಮ್ಮರೈಸ್ VM ಪ್ರಿಮಿಟಿವ್ ಆಪರೇಷನ್ ವಿತ್ ರಿಲೆವೆಂಟ್ ಡಯಾಗ್ರಾಮ್ಸ್. ಈ ಡಯಾಗ್ರಾಮ್ ಬರೆದ್ಬಿಟ್ರೆ ಸಾಕು ನಿಮಗೆ. ಸೊ ಈ ಡಯಾಗ್ರಾಮ್ ತುಂಬ ಕಷ್ಟ ಏನಿಲ್ಲ ನೋಡಿ. ಸೊ ಇಲ್ಲೊಂದು ಬಾಕ್ಸ್ ತುಂಬ ಈಸಿ ಇದೆ. ಈ ಡಯಾಗ್ರಾಮ್ ಬರೆದ್ಬಿಟ್ಟು ಸೊ ಈ ಫಿಗರ್ ನೇಮ್ ಮೆನ್ಷನ್ ಮಾಡಿ. ಸೊ ಅದಕ್ಕೆ ಬೇಕಾಗಿರೋ ಕೆಲವೊಂದು ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಏನು ಅಂದರೆ VMM ಅಂದರೆ ಏನು ಅಂತ ಬರೀಬೇಕು. VMM ಇಸ್ ಎ ವರ್ಚುವಲ್ ಮಿಷಿನ್ ವ್ಯೂ ಟು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್, ಓಕೆನಾ. ಸೊ ಒಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ನೋಡೋದಕ್ಕೆ ಬೇಕಾಗಿರೋ ಒಂದು ವರ್ಚುವಲ್ ಮಿಷಿನ್, ಓಕೆನಾ, ನೋಡೋದಕ್ಕೆ. ನೆಕ್ಸ್ಟ್, ವಿತ್ ಫುಲ್ ವರ್ಚುವಲೈಸೇಷನ್ VMM ಇಸ್ ಗಿವ್ ಎ ಫುಲ್ ದಟ್ ಲುಕ್ ಎಕ್ಸಾಕ್ಟ್ಲಿ ಲೈಕ್ ರಿಯಲ್ ಟೈಮ್ ಮಿಷಿನ್. ಸೊ VM ಅಂದರೆ ನಾನು ವರ್ಕ್ಶಾಪಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ, ಏನಿಲ್ಲ ಅದು ರಿಯಲ್ ಥರನೇ ಕಾಣಿಸುತ್ತೆ, ಬಟ್ ರಿಯಲ್ ಅಲ್ಲ. ಅಲ್ಲಿ ನಾವು ಯಾವುದೋ ಆಪರೇಟಿಂಗ್ ಸಿಸ್ಟಮ್, ಯಾವುದೇ ಬೇಕಾದ್ರೂ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು. ಲೈಕ್ ಇಲ್ಲಿ ವಿಂಡೋಸ್ ನಾನು ಯೂಸ್ ಮಾಡ್ತಾರೆ ವಿಂಡೋಸ್ ಅಂದ್ಕೊಳ್ಳಿ. ಸೊ ನೀವು ಯೂಸ್ ಮಾಡ್ತಾರೆ ವಿಂಡೋಸ್ ಅಂದ್ಕೊಳ್ಳಿ. ಅದ್ರ ಒಳಗೆ ನೀವು ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡೋದು, ಲೈಕ್ ಉಬಂಟು, ಫೆಡೋರಾ, ಸೊ ಮ್ಯಾಕು, ಈ ಥರ ಏನೇನು ಆಪರೇಟಿಂಗ್ ಸಿಸ್ಟಮ್ಸ್ ಇದ್ದಾವೆ, ಕ್ರ್ಯಾಕ್ಡ್ ವರ್ಷನ್ಸ್ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು ಅಥವಾ ತಗೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಆ ಥರ ಅದರೊಳಗೆ VM ಅಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಒಂದು ಟೂಲ್ ಬರುತ್ತೆ, ಆ ಟೂಲಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಸಿಸ್ಟಮ್ ಒಳಗೆ ಇನ್ನೊಂದು ಸಿಸ್ಟಮ್ನ ಬಿಲ್ಡ್ ಮಾಡ್ಬೋದು. ಆ ಥರ ಇದಿರುತ್ತೆ. ಸೊ ಅದನ್ನ ಇಲ್ಲಿ ಹೇಳಿರೋದು ಲೈಕ್ ರಿಯಲ್ ಮಿಷಿನ್ಸ್. ಮತ್ತು ದಿಸ್ ಅಲೋ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್ 2000 ಆರ್, ಇದೆಲ್ಲ ಹಳೆಯದು ನೋಡಿ. ಇವೆಲ್ಲ ಹಳೆಯದು. ಈ ಪ್ರೆಸೆಂಟ್ಗೆ ವಿಂಡೋಸ್ 2000 ಯಾರು ಯೂಸ್ ಮಾಡಲ್ಲ. ಲೈನಕ್ಸ್ ಯೂಸ್ ಮಾಡ್ತಾರೆ. ಲೈನಕ್ಸ್ ಯೂಸ್ ಮಾಡ್ತಾರೆ ಕೆಲವೊಬ್ರು. ಸೊ ಲೈನಕ್ಸ್ ಒಳಗೆ ವಿಂಡೋಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ವರ್ಚುವಲ್ ಮಿಷಿನ್ ಯೂಸ್ ಮಾಡ್ಕೊಂಡು. ಸೊ ಅದನ್ನ ಇಲ್ಲಿ ಹೇಳಿರೋದು. ನೆಕ್ಸ್ಟ್, ಮೆಂಡೆಲ್ ಅಸೆಂಬ್ಲಮ್ ಎಕ್ಸ್ಪ್ಲೇನ್ಡ್ ಲೋ ಲೆವೆಲ್ VMM ಆಪರೇಷನ್ ಆಸ್ ಶೋನ್ ಇನ್ ಫಿಗರ್ 1.3. ಸೊ ಇದೆ. ಸೊ ಇದನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟು, ಬೇಸಿಕ್ ಆಪರೇಷನ್ ಏನೇನಾಗುತ್ತೆ. ಫಸ್ಟ್ನೇದು, VM ಕ್ಯಾನ್ ಬಿ ಶೇರ್ಡ್ ಬಿಟ್ವೀನ್ 2 ಡಿಫ್ರೆಂಟ್ ಫಿಸಿಕಲ್ ಹಾರ್ಡ್ವೇರ್ ಮಿಷಿನ್ಸ್. ಸೊ ಈ ಡಯಾಗ್ರಾಮ್ ನೋಡಿದ್ರೆ ಕಂಡ್ರೆ ನೀವು ಓನ್ ಆಗಿ ಬರ್ಬೋದು. ಈ ಪಾಯಿಂಟ್ ಇಲ್ಲೇನಿದೆ BM ಆಪರೇಷನ್ಸು. ಸೊ ಇದೇ ಥರ ಬರಬೇಕಂತ ಏನಿಲ್ಲ. ಇದೇನು ಮಾಡ್ತಿದೆ, ಫಸ್ಟು ಶೇರ್ಡ್ ಆಗ್ತಿದೆ ಎಲ್ಲಿಗೆ, ಫಿಸಿಕಲ್ ಡಿವೈಸ್ಗೂ ಮತ್ತು ವರ್ಚುವಲ್ ಮಿಷಿನ್ಗೂ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಫಿಸಿಕಲ್ ಹಾರ್ಡ್ವೇರ್ ಮಿಷಿನ್ಸ್ ಟು ಎಲ್ಲಿಗೆ, VM ಹಾರ್ಡ್ವೇರ್ಗೆ. ನೆಕ್ಸ್ಟ್, VM ಕ್ಯಾನ್ ಬಿ ಪಾಸ್ಡ್ ಅಂಡ್ ಸೇವ್ಡ್ ಸ್ಟೇಬಲ್ ಸ್ಟೋರೇಜ್. ಸೊ ಇವೆಲ್ಲ ಏನು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಆನ್ಸರ್ಸ್. ಇವೆಲ್ಲ ಹಾಗೆ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವೆಲ್ಲ ಬರೀಬೇಕು ಅಂತ ಏನಿಲ್ಲ. ಈ ಬ್ರಾಕೆಟ್ ಒಳಗೆ ಏನಿದೆ ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅದನ್ನು ಬರಿಬಿಡಿ, ಜಸ್ಟ್ ಇಷ್ಟು ಮಾತ್ರ.
ಓಕೆನಾ. ನೆಕ್ಸ್ಟ್ ವಿ ಎಂ ಕ್ಯಾನ್ ಬಿ ಪಾಸ್ಡ್ ಆರ್ ಸಸ್ಪೆಂಡ್, ಇದನ್ನ ಬರೀರಿ. ಆಮೇಲೆ ಇದನ್ನ ಬರೀಬಿಡಿ, ಬ್ರಾಕೆಟ್ ಬರೀಬಿಡಿ ಅಂತ ಹೇಳಿದೀನಿ ಅಂತ ಇದು ಮಿಸ್ ಮಾಡಿರ. ಸಸ್ಪೆಂಡೆಡ್ ಪಾಸ್ಡ್ ಅಥವಾ ಏನಾದ್ರು ಬರೀಬಹುದು, ಅಥವಾ ಸಸ್ಪೆಂಡ್ ಆರ್ ಅಂತ ನೀವು ಹಾಕಿ ಬರೀಬಹುದು. ನೆಕ್ಸ್ಟ್ ಸಸ್ಪೆಂಡೆಡ್ ವಿ ಎಂ ಕ್ಯಾನ್ ಬಿ ರೆಸ್ಯೂಮ್ಡ್ ಆರ್ ಮೂವ್ಡ್ ಇಂಟು ನ್ಯೂ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್. ಈ ಪಾಯಿಂಟ್ ಬರೀರಿ. ನೆಕ್ಸ್ಟ್ ನಾಲ್ಕನೇ ಆಪ್ಷನ್, ವಿ ಎಂ ಕ್ಯಾನ್ ಬಿ ಮೂವ್ಡ್ ಆರ್ ಮೈಗ್ರೇಟೆಡ್ ಫ್ರಮ್ ಒನ್ ಹಾರ್ಡ್ವೇರ್ ಟು ಅನದರ್ ಹಾರ್ಡ್ವೇರ್. ಸೊ ಈ ಪಾಯಿಂಟ್ ಬರೀರಿ. ಸೊ ಈ 4 ಪಾಯಿಂಟ್ ಅವ್ರ ಮೇನ್ ಆಗಿ ಕೇಳಿದ್ರೆ ಇದೇ ಕ್ವಶನ್ಗೆ, ಓಕೆನಾ. ಇದು ಮೇನು ಕಂಟೆಂಟ್, ಇದನ್ನ ಬರೀಲೇಬೇಕು ನೀವು. ಈ ಪಾಯಿಂಟ್ ಇದನ್ನ ನಾಲ್ಕನ್ನ ನೀವು ಓದ್ಕೊಳ್ಳಬೇಕು. ಇದ್ರ ಬೆನಿಫಿಟ್ಸ್ ಏನು, ವಿ ಎಂ ಮಿಷನ್ಸ್, ವರ್ಚುವಲ್ ಮಿಷನ್ಸ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅಂದ್ರೆ, ವಿ ಎಂ ಕ್ಯಾನ್ ಬಿ ಯೂಸ್ಡ್ ಆನ್ ಎನಿ ಅವೈಲಬಲ್ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್. ಸೊ ನೀವು ನನಗೆ ಅಡ್ವಾನ್ಸ್ ಇನ್ನೂ ಏನೋ ಕಲಿಬೇಕು ಏನೋ ಅನ್ನೋದಾದ್ರೆ, ಸೊ ವರ್ಚುವಲ್ ಮಿಷನ್ ಇನ್ನೂ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಲೈಕ್ ಯಾವ್ದಾದ್ರ ಅಂದ್ರೆ, ಈಗ ವಿಂಡೋಸ್ ಇದೆ, ಸೊ ಅದಕ್ಕೆ ಲೈನೆಕ್ಸ್ ನೀವು ಕಲಿಬೇಕು ಸ್ಟೂಡೆಂಟ್ ಆಗಿದ್ರೆ ಅಂದ್ಕೊಳ್ಳಿ. ಅವಾಗ ನೀವು ಲೈನೆಕ್ಸ್ ಕಲಿಬೇಕು. ಲೈನೆಕ್ಸ್ ಬೇಕು ಅಂದಾಗ ವರ್ಚುವಲ್ ಮಿಷನ್ ಯೂಸ್ ಮಾಡ್ಕೊಂಡು ಅದ್ರಾಗೆ ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಸೊ ಅಲ್ಲೂ ಕೂಡ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಯೂಸ್ ಮಾಡೋ ತರ ಬರುತ್ತೆ, ಅಲ್ಲಿ ಕಲಿಬಹುದು. ಇದೊಂದು ಬೆನಿಫಿಟ್. ಅವೈಲೇಬಲ್ ಎನಿ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್. ಸೊ ನಿಮ್ಮ ಹತ್ರ ಯಾವುದೇ ಪ್ಲಾಟ್ಫಾರ್ಮ್, ಯಾವುದೇ ಕಂಪ್ಯೂಟರ್ ಇರಲಿ ಆಯ್ತು, ಅದಕ್ಕೆ ಸೂಟಬಲ್ ಆಗುತ್ತೆ. ಈಸಿ ಟು ಮೂವ್ ಡಿಸ್ಟ್ರಿಬ್ಯೂಟೆಡ್ ಅಪ್ಲಿಕೇಶನ್. ಸೊ ಕೆಲವೊಂದು ಡಿಸ್ಟ್ರಿಬ್ಯೂಟೆಡ್ ಅಪ್ಲಿಕೇಶನ್ಸ್ ಇರ್ತವೆ, ಅದನ್ನ ಈಸಿಯಾಗಿ ಮೂವ್ ಮಾಡಬಹುದು. ಹೆಲ್ಪ್ ಯೂಸ್ ಸರ್ವರ್ ರಿಸೋರ್ಸ್ ಬೆಟರ್. ಸೊ ನೆಕ್ಸ್ಟ್ ಮನಿ ಸರ್ವರ್ ಫಂಕ್ಷನ್ ಕ್ಯಾನ್ ಬಿ ರನ್ ಆನ್ ಹಾರ್ಡ್ವೇರ್ ಮಿಷಿನ್. ಸೊ ಅವಾಯ್ಡ್ ಟೂ ಮನಿ ಫಿಸಿಕಲ್ ಸರ್ವರ್ಸ್. ಸೊ ಈಗ ಕಂಪ್ನಿ ಒಳಗೆ ಏನು ಅಂದ್ರೆ, ತುಂಬಾ ದೊಡ್ಡ ಸರ್ವರ್ ಇಟ್ಟಿರ್ತಾರೆ, ನೋಡಿರ್ತಾರೆ ನೀವು ಯೂಟ್ಯೂಬ್ ಅಲ್ಲಿ ಆಗಲಿ ಇಲ್ಲಾದ್ರೂ ನೋಡಿದ್ರೆ. ಸೊ ತುಂಬಾ ದೊಡ್ಡ ಸರ್ವರ್ ಇಟ್ಟಿರ್ತಾರೆ. ಆ ಸರ್ವರ್ನ ಏನ್ ಮಾಡೋದಕ್ಕೆ, ರಿಮೂವ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಕಮ್ಮಿ ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ. ಸೊ ಈ ತರ ವರ್ಚುವಲ್ ಮಿಷನ್ ಯೂಸ್ ಮಾಡ್ಕೊಂಡು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೋಬಹುದು. ಮತ್ತೆ ವಿ ಎಂ ವೇರ್ ಸೆಡ್ ದಿಸ್ ಮೆಥಡ್ ಕ್ಯಾನ್ ಬಿ ಇನ್ಕ್ರೀಸ್ ಸೆವೆರಲ್ ಸರ್ವರ್ ಫ್ರಮ್ 5 to 15%, 16 to 80%. ಇಷ್ಟು ಬರೀಬೇಕು ನೀವು. ಸೊ ಇದು ಕೂಡ ತುಂಬಾ ಈಸಿ ಇದೆ. ಇವೆರಡೇ ನೀವು ಬರೆಯೋದಕ್ಕೆ ತುಂಬಾ ಈಸಿ ಇರೋ ಅನ್ಸುತ್ತೆ. ಸೊ ಮೊದಲೇದು ಕೂಡ ತುಂಬಾ ಈಸಿ ಇದೆ, ಬಟ್ ಅದನ್ನಾದ್ರೂ ಬರೀಬೋದು, ಇದನ್ನಾದ್ರೂ ಬರೀಬೋದು ನೀವು. ಸೊ ಟು ಬಿ ಕ್ವಶನ್, ಇಲ್ಲುಸ್ಟ್ರೇಟ್ ದಿ ವೇರಿಯಸ್ ಸಿಸ್ಟಮ್ ಅಟ್ಯಾಕ್ಸ್, ನೆಟ್ವರ್ಕ್ ಥ್ರೆಟ್ಸ್ ಅಂಡ್ ಸೈಬರ್ 4 ಟೈಪ್ಸ್ ಆಫ್ ಲಾಸ್ ವಿತ್ ನೀಟ್ ಡಯಾಗ್ರಾಮ್. ಸೊ ಇದನ್ನು ಕೂಡ ನೀವು ಈಸಿಯಾಗಿ ಬರೀಬಹುದು. ಇದ್ರೊಳಗೆ ಏನಿಲ್ಲ. ಸೊ ಕೆಲವೊಂದು ಪಾಯಿಂಟ್ಸ್ ಮಾತ್ರ, ಥ್ರೆಟ್ಸ್ ಟು ಸಿಸ್ಟಮ್ ಅಂಡ್ ನೆಟ್ವರ್ಕ್ಸ್, ಇದ್ರ ಪಾಯಿಂಟ್ ವೈಸ್ ಇಷ್ಟಿದೆ. ಸೊ ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ಕ್ಲಸ್ಟರ್ಸ್ ಅಂಡ್ ಗ್ರಿಡ್ ಕ್ಲೌಡ್ಸ್ ಅಂಡ್ ಪೀರ್ ಟು ಪಿ ಸಿಸ್ಟಮ್ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಟು ಬಿ ಟ್ರಸ್ಟೆಡ್. Network viruses have caused major damage to routers and servers. ಮತ್ತೆ ಮೂರನೇ ಪಾಯಿಂಟ್, these attacks have resulted in large money losses in business and government. Information leaks cause loss of confidentiality. ಮತ್ತೆ next point, data integrity may be lost to be user changes, Trojan horse and spoofing attacks. So idon point. Next, denial of services, attacks stop system working and break internet connections. Some attacker may misuse a system when there is no proper authentication. Idon point very. Next, open system like data centers and P2P network are easy target for attackers. But attacks can damage computer networks and storage systems. Idon point bari. Network issues in routers and gateway reduces trust in the public systems. So these 2 points ನೀವು ಕ್ಲೀನ್ ಆಗಿ ಬರೀರಿ. ನಿಮ್ಮ ಕ್ಲೋನ್ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ. ಸೊ ಏನು ನಿಮಗೆ ಡೆಲಿವರಿ ಮಾಡ್ಬೇಕು ಅಷ್ಟು ಮಾತ್ರ ಇಲ್ಲಿ ಪಾಯಿಂಟ್ ವೈಸ್ ಹೇಳಿದ್ದೇನೆ. ಸೊ ಇದು ನಾನು ಇನ್ ಡೆಪ್ತ್ ನಾನು ತಿಳ್ಕೊಳಕ್ ಹೋಗಿ, ಅದಕ್ಕೋಸ್ಕರ ಜಸ್ಟ್ ಪಾಯಿಂಟ್ ವೈಸ್ ಮಾತ್ರ ನಿಮಗೆ ಹೇಳಿರೋದು, ಓದಿರೋದು. ನೆಕ್ಸ್ಟ್, ಈ ಡಯಾಗ್ರಾಮ್ ಮಾತ್ರ ಮಸ್ಟ್ ಅಂಡ್ ಶುಡ್ ನೀವು ಬರೀಲೇಬೇಕು. ಅಲ್ಲಿ ನೋಡಿ ರಿಲೆವೆಂಟ್ ಡಯಾಗ್ರಾಮ್ ಅಂತ ಹಾಕಿದ್ರಲ್ಲಿ, ವಿತ್ ನೀಟ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಬರೀಲೇಬೇಕು. ಸೊ ಈ ಡಯಾಗ್ರಾಮ್ ಎಲ್ಲ ನೀವು ಈ ಡಯಾಗ್ರಾಮ್ ಬರೆದ್ರೆ ನೀವು ಇಲ್ಲಿ ಏನಿದೆ ಇದನ್ನೇ ಕೂಡ ಇಲ್ಲಿ ಬರೀಬೇಕಾಗಿರೋದು. ಸೊ ಅದೇ ಇಲ್ಲಿರೋದು. ಈ ಡಯಾಗ್ರಾಮ್ ಬರೆದ್ರೆ ಸಾಕು ನಿಮ್ಗೆ. ಇದ್ರ ಪಾಯಿಂಟ್ ವೈಸ್ ಮತ್ತೆ ಲಾಸಸ್ ಕೇಳಿದಾರೆ ನೋಡಿ, ಟೈಪ್ಸ್ ಆಫ್ ರಿಸಲ್ಟಿಂಗ್ ಇನ್ 4 ಟೈಪ್ಸ್ ಆಫ್ ಲಾಸಸ್ ವಿತ್ ನೀಟ್ ಡಯಾಗ್ರಾಮ್. 4 ಟೈಪ್ಸ್ ಆಫ್ ಲಾಸಸ್ ನ ಬರೀಬೇಕು. ಸೊ ಏನೇನ್ ಲಾಸಸ್ ಬರ್ತಿದಾವಲ್ಲ, ಈ ಲಾಸ್ ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ಇಲ್ಲಿ ಹಾಕಿರೋದು. ಲಾಸ್ ಆಫ್ ಕಾನ್ಫಿಡೆನ್ಷಿಯಲಿಟಿ ಅಂದ್ರೆ ಏನು, ಮತ್ತೆ ಲಾಸ್ ಆಫ್ ಇಂಟಿಗ್ರಿಟಿ, ಮತ್ತೆ ಲಾಸ್ ಆಫ್ ಅವೈಲಬಿಲಿಟಿ, ಇಂಪ್ರಾಪರ್ ಅಥೆಂಟಿಕೇಶನ್ ಅಂಡ್ ಇಲ್ಲಿಗಿಟಿಮೇಟ್ ಯೂಸ್. ಇಷ್ಟು ಲಾಸಸ್ ನೀವು ಬರೀಬೇಕು. ಈ ಡಯಾಗ್ರಾಮ್ ಬರದೆ ಸಾಕೊಂಡ್ರೆ ಈ ವಿಡಿಯೋ ಹೋಲ್ ಕ್ವಶನ್ಗೆ ನೀವು ಆನ್ಸರ್ ಬರೀಬಹುದು. ಸೊ ಡಯಾಗ್ರಾಮ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಂದು ಡಯಾಗ್ರಾಮ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇದಿಷ್ಟು ಮಾಡಲ್ 1 ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕೂಡ ಅನ್ಬೋದು. ಸೊ ಇಷ್ಟು ಹೋದರೆ ಸಾಕು, ನೀವು ಆಲ್ಮೋಸ್ಟ್ ಏನು ಅಂದ್ರೆ 20 ಮಾರ್ಕ್ಸಿಗೆ ಒಂದು ಮಾಡಲ್ ಇದೆ ಅಂದ್ರೆ ನೀವು ಆಲ್ಮೋಸ್ಟ್ ಒಂದು 18 ತಗೋಬಹುದು. ಸೊ
ಫಸ್ಟ್ ಆದ್ರೂ ಬರಿಬೋದು, ಎರಡನೇದಾದ್ರೂ ಬರಿಬೋದು. ಬಟ್ ಯಾವ್ದು ಈಸಿ ನನ್ ಕೇಳೋದಾದ್ರೆ ಸೊ ಇದನ್ನೇ ಎರಡನೇದೇ ಬರೀರಿ. ಅದ್ರಾಗ ತುಂಬಾ ಈಸಿ ಇದೆ. ಥಿಯರಿ ಸ್ವಲ್ಪ ಇದೆ ಮತ್ತೆ ಡಯಾಗ್ರಾಮ್ ಜಾಸ್ತಿ ಇದೆ, ಅದನ್ನ ಬರಿಬೋದು. ಸೊ ಇಲ್ಲ ನಿಮ್ಗೆ ಅದು ಇದೇ ಈಸಿ ಅನ್ನೋದಾದ್ರೆ ಇದನ್ನ ಫಸ್ಟ್ನೇದೇ ಬರಿಬೋದು. ಇದು 3 ಕ್ವಶನ್ ಇದೆ ಅಂತ ಅಷ್ಟೇ. ಸೊ ಇದನ್ನಾದ್ರೆ ನೀವು ಈಸಿಯಾಗಿ ಬರಿಬೋದು, ಎರಡನೇದಾದ್ರೆ ಈಸಿಯಾಗಿ ಬರಿಬೋದು. ಸೊ ಈ ಹೋಲ್ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ನಾನು ಮಾತಾಡಿದ್ರೆ, ತಪ್ಪಾಗಿ ಏನಾದ್ರು ಕಂಟೆಂಟ್ ಡೆಲಿವರಿ ಮಾಡಿದ್ರೆ ಸಾರಿ. ಸೊ ಏನಾದ್ರು ಸಜೆಷನ್ಸ್ ಆಗಲಿ, ಕಾಮೆಂಟ್ ಆಗಲಿ, ಪ್ಲೀಸ್ ಕಾಮೆಂಟ್ ತಿಳಿಸಿ. ಮತ್ತೆ ಈ ನೋಟ್ಸ್, ಈ ಸಾಲ್ವ್ ಮಾಡಲ್ ಕ್ವಶನ್ ಪೇಪರ್ ಮಾಡಲ್ 1 ಬೇಕಿತ್ತು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಸೊ UPI 5.14 ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ ನಂಬರ್ ಯೂಸ್ ಮಾಡ್ಕೊಂಡು, ಅಥವಾ UPI ನಂಬರ್ ಅಥವಾ UPI QR ಕೋಡ್ ನ ಯೂಸ್ ಮಾಡ್ಕೊಂಡು, QR ಕೋಡ್ ಅಲ್ಲಿ ಆಡ್ ಮಾಡಕ್ ಬರೋದಿಲ್ಲ. ಸೊ UPI ಇದರಿಂದ ನೀವು ಪೇ ಮಾಡಿ, ನಮ್ಮ ಟೀಮ್ ಅವ್ರಿಗೆ ವೆರಿಫೈ ಮಾಡಿ. ಸೊ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಆ ನಂಬರ್ಗೆ ವೆರಿಫೈ ಮಾಡಿ. ಸೊ ಈ ನೋಟ್ಸ್ ನ ಪಡಿಬಹುದು. ಸೊ ಇದಿಷ್ಟು ಆಗಿತ್ತು ಮಾಡಲ್ ಬಂದು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮಾಡಲ್ 2. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.